ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲಂಚ ಸ್ವೀಕರಿಸುವ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಹಾಕಿ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ನಿನ್ನೆಯಿಂದಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಎದುರು ಚಂದ್ರು ಲಮಾಣಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ನ್ಯಾಯಾಧೀಶರ ನಿವಾಸದ ಮುಂದೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಹಾಜರುಪಡಿಸೋದಕ್ಕೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. 10:30 ಸುಮಾರಿಗೆ ಬೆಂಗಳೂರು ತಲುಪಲಿದ್ದಾರಂತೆ ಗದಗ ಲೋಕಾಯುಕ್ತ ತಂಡ. ಈಗಾಗಲೇ ಗದಗ್ನಿಂದ ಲೋಕಾಯುಕ್ತ ಅಧಿಕಾರಿಗಳು ಚಂದ್ರು ಲಮಾಣಿ ಅವರನ್ನ ಕರೆ ತರುತ್ತಿದ್ದಾರೆ. ಚಂದ್ರು ಲಮಾಣಿ ಕರೆ ತರುತ್ತಿದ್ದ ವೇಳೆ ಕಾರ್ಯಕರ್ತರು ಹೈಡ್ರಾಮಾ ಮಾಡಿದ್ರು. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕ್ಷೇತ್ರದಲ್ಲಿ ಸಹಜ. ಅವರ ಬೆಂಬಲಿಗರು ಕಾರ್ಯಕರ್ತರು ಹೈಡ್ರಾಮಾ ಮಾಡೋದು, ತಮ್ಮ ನಾಯಕನ ತಪ್ಪಿಲ್ಲ ಅನ್ನೋದು, ಹೋರಾಟಗಳನ್ನ ಮಾಡೋದು, ಮುತ್ತಿಗೆ ಹಾಕೋ ಇಂಥ ಪ್ರಯತ್ನಗಳೆಲ್ಲ ನಿನ್ನೆ ಆಗೋಗಿದೆ ಅವರ ಕ್ಷೇತ್ರದಲ್ಲಿ. ಬಟ್ ಏನೇ ಹೇಳಿದ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋದ್ರಿಂದ ಶಾಸಕರನ್ನ ನಿನ್ನೆ ಬಂಧಿಸಿ ಲೋಕಾಯುಕ್ತ ಅಧಿಕಾರಿಗಳು ಕರೆ ತಂದಿದ್ದಾರೆ. ಸೊ 10:30 ಸುಮಾರಿಗೆ ಇವತ್ತು ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ. ಒಂದಷ್ಟು ಪ್ರೋಸೆಸ್ಗಳಿರುತ್ತೆ. ಹಾಜರುಪಡಿಸೋಕ್ಕೂ ಮುನ್ನ ನ್ಯಾಯಾಧೀಶರ ಮುಂದೆ ಮೆಡಿಕಲ್ ಟೆಸ್ಟ್ ಆಗಬೇಕು. ಸೊ ಈ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮೋಸ್ಟ್ಲಿ ಅವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಇನ್ನಷ್ಟು ವಿಚಾರಣೆಗೆ ಒಳಪಡಿಸುವ ಅಗತ್ಯ ಇರುತ್ತೆ. ಈಗ ಒಂದು ಹಂತಕ್ಕೆ 5 ಲಕ್ಷದ ಲಂಚದ ವಿಚಾರ ರೆಡ್ ಹ್ಯಾಂಡ್ ಹಾಕಿ ಸಿಕ್ಕಿ ಬಿದ್ದಿದ್ರು ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಶಾಸಕರ ಹಿನ್ನೆಲೆಯನ್ನ ಕೆದಕ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಹಾಗಾಗಿ ಮತ್ತಷ್ಟು ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಇವತ್ತು ಏನೆಲ್ಲ ಪ್ರೋಸೆಸ್ ಆಗಬಹುದು ಅಂತ? ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅಂದ್ರೂ ಕೂಡ ಮೆಡಿಕಲ್ ಟೆಸ್ಟ್ ಆಗಬೇಕು. ಈ ಪ್ರೋಸೆಸ್ ಆಗುತ್ತಾ? ಎಷ್ಟೊತ್ತಿಗೆ ಆಗುತ್ತೆ? ಏನ್ ಬೆಳವಣಿಗೆ ಆಗಬಹುದು ಇವತ್ತು ಇಡೀ ದಿನ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನೋ ಗದಗ್ನಿಂದ ಶಿರಹಟ್ಟಿಯಿಂದನೂ ಕೂಡ ಈಗಾಗಲೇ 3 ಜನರನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಏನು ಗದಗ್ ಪೊಲೀಸರು ಕೂಡ ಈಗಾಗಲೇ ಕರ್ಕೊಂಡ್ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಚಂದ್ರು ಲಮಾಣಿ ಆಗಿರ್ಬೋದು, ಜೊತೆಗೆ ಅವರ PA ಮಂಜುನಾಥ್ ಆಗಿರ್ಬೋದು, ಮತ್ತೆ ಇನ್ನೋರ್ವ ವ್ಯಕ್ತಿ ಗುರು ಅಂತ ಹೇಳಿ 3 ಜನನ್ನು ಕೂಡ ಈಗಾಗಲೇ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರವಾಗಿ ಪ್ರತಿನಿಧಿ ವಿಶೇಷ ನ್ಯಾಯಾಲಯ ಏನಿದೆ ಸೊ ಅವರ ಒಂದು ಜಡ್ಜ್ ಮನೆಗೂ ಕೂಡ ಈಗಾಗಲೇ ಕರ್ಕೊಂಡ್ಬರ್ತಾರೆ. ಯಾಕಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ಇವತ್ತು ಕೋರ್ಟ್ ರಜೆ ಹಿನ್ನೆಲೆಯಲ್ಲಿ ಯಲಹಂಕ ಬಳಿ ಇರುವಂತಹ ಕೋಗಿಲು ಬಳಿ ಇರುವಂತಹ ಅವರ ಮನೆ ಕೂಡ ಈಗಾಗಲೇ ಕರ್ಕೊಂಡ್ಬಂದು ಪ್ರೊಡ್ಯೂಸ್ ಮಾಡ್ತಾರೆ. ಬಹುತೇಕವಾಗಿ 10:30 11 ಗಂಟೆ ಸುಮಾರಿಗೆ ಕರ್ಕೊಂಡ್ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹೀಗಾಗಿ ಸಂಪಿಗೆಹಳ್ಳಿ ಪೊಲೀಸರು ಕೂಡ ಈಗಾಗಲೇ ಇಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿರುವಂತದ್ದು. ಯಾಕಂದ್ರೆ ಯಾರು ಕೂಡ ಅಂದ್ರೆ ಅವರ ಬೆಂಬಲಿಗರಾಗಿರ್ಬೋದು ಮತ್ತೆ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ರೀತಿಯಂತ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ಕೊಂಡಿದ್ರೆ ಬಹುತೇಕವಾಗಿ 10:30 11 ಗಂಟೆ ಅಷ್ಟೊತ್ತಿಗೆ ಕರ್ಕೊಂಡ್ಬರುವಂತ ಸಾಧ್ಯತೆ ಇರುತ್ತೆ. ಇನ್ನು ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ನಿನ್ನೆ ಸಿಕ್ಕಿರುವಂಥ ಎವಿಡೆನ್ಸ್ಗಳೇನಿದೆ ಅದೆಲ್ಲವನ್ನು ಕೂಡ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಈ ರೀತಿಯಾಗಿ 5 ಲಕ್ಷ ಲಂಚದ ಹಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಏನು ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಕೆಲವೊಂದು ರಿಮ್ಯಾಂಡ್ ಅಪ್ಲಿಕೇಶನ್ ಇರುತ್ತೆ, ಅದರಲ್ಲೂ ಕೂಡ ಕೆಲವೊಂದು ಅಂಶಗಳನ್ನು ಕೂಡ ಯಾವ ಕಾರಣಕ್ಕೋಸ್ಕರ ಇವರಿಗೆ ಏನು ಒಂದು ವೇಳೆ ಅವ್ರೇನಾದ್ರು ಕಸ್ಟಡಿಗೆ ತಗೊಳ್ಳೋದಾದ್ರೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಅದನ್ನ ಬರೆದಿರ್ತಾರೆ. ಇನ್ ಕೇಸ್ ನಮಗೆ ಕಸ್ಟಡಿಗೆ ಅವಶ್ಯಕತೆ ಇಲ್ಲ ಅನ್ನಿದೆ ಆದಲ್ಲಿ ಅವರಿಗೆ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂತಹ ಕೇಸ್ಗಳಲ್ಲಿ ಬಹುತೇಕವಾಗಿ ಅವರನ್ನ ಜೈಲಿಗೆ ಕಳಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ನಿನ್ನೆ ಕೂಡ ಓರ್ವ ಬಿಜೆಪಿ ಶಾಸಕ ಈಗಾಗಲೇ ಜೈಲು ಪಾಲಾಗಿರುವಂತದ್ದು, ಇವತ್ತು ಕೂಡ ಓರ್ವ ಬಿಜೆಪಿ ಶಾಸಕ ಜೈಲು ಪಾಲಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಶ್ರುತಿ, ಅಲ್ಲ ಅಜಯ್, ಈಗ ಕಸ್ಟಡಿಗೆ ಕೇಳೋ ಸಾಧ್ಯತೆಗಳು ಇರುತ್ತಾ ಹೆಂಗೆ ಅಂತ? ಈಗ 5 ಲಕ್ಷ ಲಂಚ ಪಡ್ಕೊಂಡ್ರು ಅಂತ ಅದೇ ಆಯಾಮದಲ್ಲಿ ತನಿಖೆ ಆಗುತ್ತಾ, ಅಥವಾ ಅವರ ಹಿನ್ನೆಲೆ, ಆದಾಯ ಮೀರಿ ಆಸ್ತಿ ಗಳಿಕೆ, ಎಲ್ಲ ಲಂಚ ಪಡ್ಕೊಂಡಿದ್ರು, ಯಾವ ವಿಚಾರಕ್ಕೆ, ಇದೆಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡೋ ಅವಶ್ಯಕತೆ ಇರೋದ್ರಿಂದ ಮತ್ತೆ ಅವ್ರನ್ನೇನಾದ್ರೂ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇರುತ್ತಾ ಅಂತ? ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಇಲ್ಲಿ ಲೋಕಾಯುಕ್ತ ಟ್ರ್ಯಾಪ್ ಆದಂತ ಸಂದರ್ಭದಲ್ಲಿ ಬಹುತೇಕವಾಗಿ ಅವ್ರನ್ನ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಯಾಕಂತಂದ್ರೆ ಈಗಾಗಲೇ ನಿನ್ನೆ ಟ್ರ್ಯಾಪ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಅಧಿಕಾರಿಗಳು ಕೆಲವೊಂದು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡಿರ್ತಾರೆ. ಆ ಒಂದು ಎವಿಡೆನ್ಸ್ ಇಲ್ಲಿ ಸಾಕಷ್ಟು ಮುಖ್ಯ ಆಗತ್ತೆ. ಸೊ ಹೀಗಾಗಿ ಹೆಚ್ಚಿನ ವಿಚಾರಣೆ ಕೂಡ ಈಗಾಗಲೇ ನಿನ್ನೆಯಿಂದ ಈವರೆಗೂ ಕೂಡ ಬಹುತೇಕವಾಗಿ ಒಂದು ಏನು 15 ರಿಂದ 16 ಗಂಟೆಗಳ ಕಾಲ ಅವಕಾಶ ಕೂಡ ಅವ್ರಿಗೆ ಸಿಕ್ಕಿರುತ್ತೆ. ಅದರಲ್ಲೂ ಕೂಡ ಒಂದು 5 ರಿಂದ 6 ಗಂಟೆಗಳ ಕಾಲ ಅವರ ವಿಚಾರಣೆಯನ್ನು ಕೂಡ ಮಾಡಿರ್ತಾರೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರನ್ನ
ಏನು ಮತ್ತೆ ಕಸ್ಟಡಿ ಕೇಳೋದಕ್ಕೆ ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಅವರನ್ನ ಬಹುತೇಕವಾಗಿ ಇಂತಹ ಕೇಸ್ಗಳಲ್ಲಿ ಒಂದು 95% ಕೂಡ ಎಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ಸೊ ಇವತ್ತು ಕೂಡ ಅವ್ರಿಗೂ ನ್ಯಾಯಾಂಗ ಬಂಧನ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಯಾಕಂದ್ರೆ ಈ ರೀತಿಯಾದಂತ ಕೇಸಲ್ಲಿ ಜಾಸ್ತಿ ವಿಚಾರಣೆ ಮಾಡುವಂತ ಅಗತ್ಯ ಏನಿರಲ್ಲ. ಈಗಾಗಲೇ ನಾನು ಹೇಳ್ದಂಗೆ 5-6 ಗಂಟೆಗಳಲ್ಲೂ ಕೂಡ ಯಾವ ಕಾರಣಕ್ಕೋಸ್ಕರ ನೀವು ಹಣವನ್ನ ಕೇಳಿದ್ರಿ, ಎಷ್ಟು ಹಣವನ್ನ ಕೇಳಿದ್ರಿ, ನಿಮ್ಮಿಂದ ಇನ್ನು ಯಾರ್ಯಾರಿದ್ದಾರೆ, ಅವರವರ ಪಾತ್ರಗಳೇನು, ಹೀಗೆ ಸಾಕಷ್ಟು ವಿಚಾರಗಳನ್ನ ನಿನ್ನೆನೆ ಕೂಡ ಕೇಳಿರ್ತಾರೆ. ಸೊ ಹೀಗಾಗಿ ಆ ಒಂದು ವಿಚಾರಗಳನ್ನ ಇಟ್ಕೊಂಡೆ ಅವರು ಕೇಸ್ನ ಬೆಳವಣಿಗೆ ಆಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.